ವೀಕ್ಷಕರೇ ನಮಸ್ಕಾರ. ಬುದ್ಧಿವಂತಿಕೆ, ಸಂವಹನ ಮತ್ತು ವ್ಯಾಪಾರದ ಕಾರಕನಾದ ಬುಧ ಗ್ರಹವು ಜೂನ್ 22ರಂದು ಮಧ್ಯಾಹ್ನ 3:41ಕ್ಕೆ ಕರ್ಕ ರಾಶಿಗೆ ಪ್ರವೇಶಿಸಲಿದೆ. ಬುಧನ ಈ ರಾಶಿ ಪರಿವರ್ತನೆಯು ಹಲವಾರು ರಾಶಿಗಳ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು. ವಿಶೇಷವಾಗಿ ಮಿಥುನ, ಕರ್ಕ ಮತ್ತು ಕನ್ಯಾ ಸೇರಿದಂತೆ 5 ಅದೃಷ್ಟಶಾಲಿ ರಾಶಿಗಳಿಗೆ ಈ ಸಂಚಾರವು ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳನ್ನು ಒದಗಿಸುವ ಸಾಧ್ಯತೆಯಿದೆ. ಆರ್ಥಿಕ ಲಾಭ, ವೃತ್ತಿಜೀವನದಲ್ಲಿ ಪ್ರಗತಿ, ಹೊಸ ಒಪ್ಪಂದಗಳು ಹಾಗೂ ವ್ಯವಹಾರ ವಿಸ್ತರಣೆಯ ಯೋಗಗಳು ಬಲವಾಗುವ ಸಾಧ್ಯತೆಗಳಿವೆ. ಬುಧನ ಈ ಶುಭ ಸಂಚಾರದಿಂದ ಹೆಚ್ಚು ಲಾಭ ಪಡೆಯಲಿರುವ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಬುಧ ಗ್ರಹವು ನಿಮ್ಮ ರಾಶಿಯಿಂದ 2ನೇ ಮನೆಗೆ, ಅಂದರೆ ಧನ ಮತ್ತು ವಾಣಿಯ ಸ್ಥಾನಕ್ಕೆ ಸಂಚರಿಸುತ್ತಿರುವುದರಿಂದ ಈ ಅವಧಿಯು ಆರ್ಥಿಕ ಮತ್ತು ಕುಟುಂಬದ ವಿಚಾರಗಳಲ್ಲಿ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಬುಧ ಗ್ರಹವು ನಿಮ್ಮ ರಾಶಿಯ ಮೊದಲ ಮನೆಗೆ ಸಂಚರಿಸುತ್ತಿರುವುದರಿಂದ ಈ ಅವಧಿಯು ನಿಮ್ಮ ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹವಾಗಿದ್ದು, ಈ ಬಾರಿ ಅದು ನಿಮ್ಮ ರಾಶಿಯಿಂದ 11ನೇ ಮನೆಗೆ, ಅಂದರೆ ಲಾಭ ಮತ್ತು ಆಶಯಗಳ ಸ್ಥಾನಕ್ಕೆ ಸಂಚರಿಸುತ್ತಿದೆ. ಆದ್ದರಿಂದ ಈ ಅವಧಿಯು ನಿಮ್ಮ ಬಹುಕಾಲದ ಆಸೆಗಳು ಮತ್ತು ಗುರಿಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಒದಗಿಸಬಹುದು. ತುಲಾ ರಾಶಿ. ಬುಧ ಗ್ರಹವು ನಿಮ್ಮ ರಾಶಿಯಿಂದ 10ನೇ ಮನೆಗೆ, ಅಂದರೆ ವೃತ್ತಿ, ಉದ್ಯೋಗ ಮತ್ತು ಕರ್ಮಸ್ಥಾನಕ್ಕೆ ಸಂಚರಿಸುತ್ತಿರುವುದರಿಂದ ಈ ಅವಧಿಯು ವೃತ್ತಿಜೀವನದಲ್ಲಿ ಮಹತ್ವದ ಬೆಳವಣಿಗೆಗಳನ್ನು ತರುವ ಸಾಧ್ಯತೆಯಿದೆ. ಮೀನ ರಾಶಿ. ಬುಧ ಗ್ರಹವು ನಿಮ್ಮ ರಾಶಿಯಿಂದ 5ನೇ ಮನೆಗೆ, ಅಂದರೆ ಬುದ್ಧಿಶಕ್ತಿ, ಶಿಕ್ಷಣ, ಸಂತಾನ ಮತ್ತು ಪ್ರೇಮದ ಸ್ಥಾನಕ್ಕೆ ಸಂಚರಿಸುತ್ತಿರುವುದರಿಂದ ಈ ಅವಧಿಯು ಮೀನ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರಲಿದೆ.